ನಾವಿವತ್ತು ಉದಯ್ಪುರಲ್ಲಿ ಇದೀವಿ. ಇದು ನಮ್ಮ ಡೇ 1 ಇನ್ ರಾಜಸ್ಥಾನ್. ನಾವು ಬಂದಿದ್ದು ಮಾಲ್ಗುಡಿ ಬಿಸ್ಟ್ರೋ ಅಂತ 200% ಪ್ಯೂರ್ ವೆಜ್ ಅಂತೆ. ಶಿಷ್ಯ ಸಿಕ್ಕಾಪಟ್ಟೆ ಸೈಕ್ ಮಾಡ್ತಾವೆ. ಮಸಾಲೆ ದೋಸೆನ ಬೇರೆಲ್ಲೂ ನಮ್ಮ ಕರ್ನಾಟಕ ಥರ ಮೈಸೂರು ಬೆಂಗಳೂರು ಥರ ಮಾಡೋದಕ್ಕಾಗಲ್ಲ. ಸೊ ನೋಡ್ಬೋದು ವ್ಯೂ ಹೇಗಿದೆ ಅಂತ. ಸುತ್ತ ಬೆಟ್ಟ ಇದೆ, ಮಧ್ಯದಲ್ಲಿ ಇಷ್ಟು ನೀರಿದೆ. ಸೊ ಈ ಪ್ಯಾಲೇಸ್ನ ಕಟ್ಟಿಸಿದಾರೆ ಗೊತ್ತು ಚಂದು, ಮಹಾರಾಣಾ ಉದಯ್ ಸಿಂಗ್ ಅಂತನವರು 400 years ಬ್ಯಾಕ್. ಪ್ರತಿಮೆಗಳನ್ನ ಹೆಂಗ್ ಮಾಡಿ ಇಟ್ಟಿದ್ದಾರೆ ನೋಡಿ, ಸೇಮ್ ಅವ್ರೆ. ಅವರೆಲ್ಲ ಯಾರ್ಯಾರು ನೋಡೋಣ ಬನ್ನಿ. ನಮ್ಮ ಮೇಡಮ್ ಹೊಸ ಸನ್ ಗ್ಲಾಸ್ ಹೆಂಗಿದೆ, ಒಳಗಡೆ ಬಂದ್ರೆ ವೈಟ್ ಆಗುತ್ತೆ, ಹೊರಗಡೆ ಹೋದ್ರೆ ಬ್ಲ್ಯಾಕ್ ಆಗುತ್ತೆ. ಹಿಂಗೆ ನಾವು ಪೂರ್ತಿ ಸಿಟಿ ವ್ಯೂ ಕಾಣಿಸ್ತಾ ಇದೆ. ಹೌದು, ಸಕ್ಕತ್ತಾಗಿದೆ ಮಾತ್ರ. ಎಷ್ಟು ಹೊಡೆದಿದೆ ಉದಯ್ಪುರ್ ಗುರು ಅಲ್ವಾ. ನಾವು ಒಳಗಡೆ ಬಂದು ಆಲ್ಮೋಸ್ಟ್ 2.5 hours ಆಯ್ತು, ಮುಗಿತಾನೆ ಇಲ್ಲ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನಾವಿವತ್ತು ಉದಯ್ಪುರಲ್ಲಿ ಇದೀವಿ. ಇದು ನಮ್ಮ ಡೇ 1 ಇನ್ ರಾಜಸ್ಥಾನ್. ಹೌದು, ಇನ್ನು ಆಲ್ಮೋಸ್ಟ್ ಒಂದು 13 to 14 days ಇಲ್ಲೇ ಇರ್ತೀವಿ. ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡೋಣ. ಸೊ ರಾತ್ರಿ ಎಲ್ಲ ಜರ್ನಿ ಮಾಡಿ ಸುಸ್ತಾಗಿ ರೂಮಲ್ಲಿ ಹೋಗಿ ಸ್ಟೇ ಆಗಿ ಫ್ರೆಶ್ ಅಪ್ ಆಗಿ ಬೇರೆ ಕೆಲಸಗಳು ಮುಗಿಸಿ ನಿದ್ದೆ ಮಾಡಿ ಬಂದಿದೀವಿ. ಎಲ್ಲೋದ್ರೂ ಎಡಿಟಿಂಗ್, ವಾಯ್ಸ್ ಓವರ್ ಇದೆಲ್ಲ ಇದ್ದೇ ಇರುತ್ತೆ. ಏನಪ್ಪಾ ಅಂದ್ರೆ ನೀವು ಸಂಜೆ 5 ಗಂಟೆ ತನಕ ಟೈಮ್ ಇರುತ್ತೆ. ಏನೆಲ್ಲ ನೋಡೋ ಸಾಧ್ಯ ನೋಡೋಣ. ಬಟ್ ಮೇನ್ ಸ್ಪಾಟ್ ಅಂತಂದ್ರೆ ಇಲ್ಲಿ ಸಿಟಿ ಪ್ಯಾಲೇಸ್ ತುಂಬಾ ದೊಡ್ಡದಾಗಿದೆ. ಗೂಗಲ್ ಅಲ್ಲಿ ಫೋಟೋಸ್ ನೋಡಿದಾಗಂತೂ ಯಪ್ಪ ಈಗ ಏನ್ ಗುರು ಹಿಂಗಿದೆ ಅಂತ ಅನಿಸ್ತು. ಬರೀ ನಿಮ್ಗೂ ತೋರ್ಸಂತ ವ್ಯವಸ್ಥೆ ಮಾಡ್ತೀನಿ. ಸೊ ನೆಕ್ಸ್ಟ್ ಇವಾಗ ಏನ್ ಕೆಲಸ, ನಾನು ಹೆಂಗ್ ಕಾಣ್ತಾ ಇದ್ದೀನಿ ಅಂತ ಸಗದಾಗ ಕಾಣ್ತಿದೆ ಬಿಡು ಗುರು. ಕಮೆಂಟ್ ನಂದು ಹೊಸ ಬ್ಯಾಗ್ ನೋಡಿ ಇಲ್ಲಿ. ಇಲ್ಲಿ ಹೊಸ ಬ್ಯಾಗ್ ನಾನೇ ಕೊಡ್ಸಿದ್ದು. ಇವಳಿಗೆ ಎಲ್ಲ ಥಿಂಗ್ಸ್ ಕೊಟ್ಟು ಬಯಸ್ಕೋಬೇಕಾಗಿತ್ತು. ನಾನೇ ಡೀಲ್ ಮಾಡ್ಕೊಂಡ್ಬಿಟ್ಟೆ. ನಾನು ಫುಲ್ ಟ್ರಾವೆಲರ್ ಅಮ್ಮ, ಈಗ ಯೂಟ್ಯೂಬ್ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವಾಗ ತಿಂಡಿ ತಿನ್ನಕ್ಕೆ ಅಂತ ಬಂದಿದೀವಿ ನಾವು. ಸೊ ಈ ತಿಂಡಿ ಇರುವಂತ ತಿಂಡಿ ತಿನ್ನ ಬಂದಿರುವಂತ ಹೋಟೆಲ್ ಸಿಟಿ ಪ್ಯಾಲೇಸ್ ಪಕ್ಕದಲ್ಲೇ ಇದೆ. ಹೋಟೆಲ್ ಪನ್ನ ದೈ ನೋಡುವ ಬನ್ನಿ, ನೋಡೋಣ ಬನ್ನಿ. ಮೇಡಮ್ ನೋಡಿ, ರಾಜಸ್ಥಾನ್ ಔಟ್ಫಿಟ್ ಅಲ್ಲಿ ಫುಲ್ ಚಿಲ್ಲಿಂಗ್ ಅಕ್ಕ. ಇಲ್ಲಿಂದಾನೇ ವ್ಯೂ ಚೆನ್ನಾಗಿದೆ, ನೋಡಿ ಇಲ್ಲಿಂದಾನೇ ನೋಡ್ಬೋದು ವ್ಯೂ. ಏನ್ ಗುರು ಇಷ್ಟು ದೊಡ್ಡದು ಸಿಟಿ ಪ್ಯಾಲೇಸ್ ಇಷ್ಟು ದೊಡ್ಡದಾಗಿದೆ, ನೋಡ್ತಾ ಇದ್ದೀರಾ. ಹೋಟೆಲ್ ಇಂದ ಕಾಣ್ತಿರೋಂತ ವ್ಯೂ ಇದು. ಸಖತ್ತಾಗಿದೆ. ಬನ್ನಿ ಮುಂದೆ ಹೋಗ್ತೀನಿ, ತೋರಿಸ್ತೀನಿ. ಇದು ಹೋಟೆಲ್ ಪನ್ನದಾಯ್. ಸೊ ಈಗ ಬಂದಂತ ಹೋಟೆಲ್ ಅಲ್ಲಿ ತಿಂಡಿ 1 ಗಂಟೆಯಿಂದ ಅಂತೆ ತಿಂಡಿ ಎಲ್ಲ ಇಲ್ಲ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಮನೆಯವ್ರಿಗೆ ಇದ್ದೇ ಬರಲ್ಲ. ಎಲ್ಲ ಕಡೆ ರಾನೇ ಅಲ್ಲ, ಹಿಂದಿ ಬರುತ್ತೆ, ಮ್ಯಾನೇಜಬಲ್ ಅಷ್ಟೇ. ಇಂಗ್ಲಿಷ್ ಬರೋ ಕಡೆ ತೊಂದ್ರೆ ಇಲ್ಲ. ಸೊ ಹಿಂದಿ ಬರೋ ಕಡೆ ಸ್ವಲ್ಪ ಹೆಂಗ ಏನಂತಾರೆ ತಳುಕು ಬುಳುಕು ಆ ಕಡೆ ಮ್ಯಾನೇಜ್ ಮಾಡ್ತಾ ಇದೀನಿ. ಅಂಡ್ ಇನ್ನೊಂದೇನಂತಂದ್ರೆ ಅವರೇ ಹೇಳಿದ್ರು ಪಕ್ಕದಲ್ಲಿ ಬೇರೆದಿದೆ ನೋಡಿ ಅಂತ, ಅಲ್ಲಿ ಹೋಗುವ. ನಾವು ಬಂದಿದ್ದು ಮಾಲ್ಗುಡಿ ಬಿಸ್ಟ್ರೋ ಅಂತ 200% ಪ್ಯೂರ್ ವೆಜ್ ಅಂತೆ. ಶಿಷ್ಯ ಸಿಕ್ಕಾಪಟ್ಟೆ ಸೈಕ್ ಮಾಡ್ತಾವೆ. ಅಂಡ್ ಮಾಲ್ಗುಡಿ ಅಂದ ತಕ್ಷಣ ಶಂಕರ್ ನಗರ್ ನೆನಪಾಗ್ತಾರೆ ಮಾಲ್ಗುಡಿ ಡೇಸ್ ಇಂದ. ಏನಂತಾರೆ ಮೇಡಮ್, ಕೈಗೆ ಮೊಬೈಲ್ ಸಿಕ್ಬಿಟ್ರೆ ಸಾಕು, ಫೋಟೋಸ್ ತಗೋ ಫೋಟೋ ಒಂದು ತಗೊಂಡಿಲ್ಲ. ಹೊಟ್ಟೆ ಹೆಂಗ್ ಹಸಿತೈತೆ ಅಂದ್ರೆ 11:45 ಆಗೈತೆ. ನಿಮ್ಗೇನು ಅನ್ಸ್ತಾ ಇಲ್ವಾ? ರೆಡಿ ಆಗೋ ಟೈಮ್ ತಗೊಂಡಿದ್ದಾರೆ ಜಾಸ್ತಿ. ಏನು ರೆಡಿ ಆಗಕ್ ಟೈಮ್ ಏನಿಲ್ಲ, ಅಣ್ಣ ಬಂದ ಒಳ್ಳೆ ದೋಸೆ ತಿಂದಾನೆ ಅಣ್ಣ. ಕೋಣ ಸೈಕ್ ಕೋಣ. ಥ್ಯಾಂಕ್ ಯು. ಮಸಾಲೆ ದೋಸೆ ಆರ್ಡರ್ ಮಾಡಿದ್ವಿ ನೋಡಿ. ದೋಸೆನ ಪೇಪರ್ ತರ ಮಾಡವ್ರೆ. ಅಂಡ್ ಆಲೂಗಡ್ಡೆ ಪಲ್ಯನ ಆಮೇಲೆ ಒಬ್ಬಟ್ಟಿಗೆ ಹೂರ್ಣ ಹಾಕ್ತಾರಲ್ಲ ಹಂಗೆ ಹಾಕ್ಬಿಟ್ಟವ್ನಲ್ಲಿ. ನೋಡಿ ಇಲ್ಲಿ ಪೂರ್ತಿ ಇಲ್ಲಿಂದ ಇಲ್ಲಿ ತನಕ ಆಲೂಗಡ್ಡೆ ಪಲ್ಯನೇ ಐತೆ. ಮೇಡಮ್ ಟೇಸ್ಟ್ ಹೆಂಗಿದೆ? ಓಕೆನಾ? ಪರವಾಗಿಲ್ವಾ? ಏನು ಹೇಳಿ, ಮಸಾಲೆ ದೋಸೆನ ಬೇರೆಲ್ಲೂ ನಮ್ಮ ಕರ್ನಾಟಕ ಥರ ಮೈಸೂರು ಬೆಂಗಳೂರು ಥರ ಮಾಡೋದಕ್ಕಾಗಲ್ಲ. ಬಟ್ ಪರವಾಗಿಲ್ಲ, ಚೆನ್ನಾಗಿದೆ. ಹೇಳಿದ್ನಲ್ಲ, ಇದು ಆಲೂಗಡ್ಡೆ ಹೋಗ್ಬಿಟ್ಟೆ, ಇದು ಹೂರ್ಣ ಥರ ಮೆತ್ಬಿಟ್ಟು ಸುತ್ತ. ಬಟ್ ನೈಸ್, ಚೆನ್ನಾಗಿದೆ. ನೆಕ್ಸ್ಟ್ ನೀವು ಏನಾದ್ರು ಬಂದರೆ ಉದಯ್ಪುರ್ ಸಿಟಿ ಪ್ಯಾಲೇಸ್ ಪಕ್ಕದಲ್ಲೇ ಇದೆ. ಉದಯ್ಪುರ್ ಸಿಟಿ ಪ್ಯಾಲೇಸ್ ರೈಟ್ ಸೈಡ್ಗೆ ಜಸ್ಟು ಏನು ಒಂದು 30 seconds ವಾಕ್ ಅಷ್ಟೇ. ಬಂದು ಟ್ರೈ ಮಾಡಿ. ಜನ ನಮ್ಗೆ ಎಷ್ಟು ತಪ್ಪು ಮಾಹಿತಿ ಕೊಟ್ಟಿರ್ತಾರೆ ಅಂದ್ರೆ, ರಾಜಸ್ಥಾನಲ್ಲಿ ನೀರೇ ಇಲ್ಲ ಅಂತಾರೆ. ಹಂಗಲ್ಲ, ರಾಜಸ್ಥಾನಲ್ಲಿ ಎಲ್ಲಾ ಭಾಗದಲ್ಲಿ ನೀರಿಲ್ಲ ಅಲ್ಲ. ನಮ್ಗೆ ಹೇಳೋದೇನು ರಾಜಸ್ಥಾನಲ್ಲಿ ನೀರೇ ಇಲ್ಲ. ರಾಜಸ್ಥಾನ ಇನ್ನೊಂದು ಭ್ರಮೆ ಇದೆ, ಕಂಪ್ಲೀಟ್ ಮರುಭೂಮಿ ಅಂತ. ಕಂಪ್ಲೀಟ್ ಮರುಭೂಮಿ, ನೀರೇ ಇಲ್ಲ. ಇಲ್ಲಿ ನೋಡಿ ಎಷ್ಟು ಗ್ರೀನರಿ ಇದೆ, ಎಲ್ಲ ಇದೆ. ಅಂಡ್ ನಮ್ಮಿಂದ ನಾವ್ ಇವಾಗ ಇರೋದು ಉದಯ್ಪುರ ಸಿಟಿ ಪ್ಯಾಲೇಸ್ ಅಲ್ಲಿ. ಇಬ್ರು ಕರ್ರು ಮಾಡ್ತಿಲ್ಲ ಗುರು, ನನ್ನ ಬಿಸಿಲು ಏನು ಮಾಡಕ್ಕೆ. ಹೌದೌದು. ಈಗ ಟರ್ನ್ ಆದ್ರೆ ನೀವು ಇಲ್ಲಿ ನೋಡಿ, ಹಿಂದೆ ಸಿಟಿ ಪ್ಯಾಲೇಸ್. ಸಿಟಿ ಪ್ಯಾಲೇಸ್ ಇದು. ಆ ಕಡೆ ಟರ್ನ್ ಆಗಿ ಮೇಡಮ್. ಸೊ ಇಲ್ಲಿ ನೋಡ್ಬೋದು, ನಮ್ಮ ಹಿಂದೆ ಏನಿದೆ ಇದು ಲೇಕ್. ಅದು ಮಧ್ಯದಲ್ಲಿ ಇನ್ನೊಂದು ಪ್ಯಾಲೇಸ್ ಇದೆ. ಅಲ್ಲಿ ಮಧ್ಯದಲ್ಲಿ ಇನ್ನೊಂದು ಪ್ಯಾಲೇಸ್ ಇದೆ, ತೋರಿಸ್ತೀನಿ ರೀ. ಸೊ ನೋಡ್ಬೋದು ವ್ಯೂ ಹೇಗಿದೆ ಅಂತ. ಸುತ್ತ ಬೆಟ್ಟ ಇದೆ, ಮಧ್ಯದಲ್ಲಿ ಇಷ್ಟು ನೀರಿದೆ. ಇದಕ್ಕೆ ಲೇಕ್ ಅಂತ ಕರೀತಾರೆ. ಏನೇಳು ಲೇಕ್ ಅಂತ ಹೇಳಿ ಚಂದ, ಕೆರೆ. ಕೆರೆ ಮಧ್ಯದಲ್ಲಿ ಒಂದು ಪ್ಯಾಲೇಸ್. ಅದು ಪ್ಯಾಲೇಸ್ ಏನೋ ಮುಂದೆ ಪ್ಯಾಲೇಸ್ ಅದು ಹೇಳಿದ್ರು. ಹೌದಾ? ಲೇಕ್ ವ್ಯೂ ಪ್ಯಾಲೇಸ್. ಸೊ ನೋಡಿ, ಲೇಕ್ ಮಧ್ಯದಲ್ಲಿ ಕಟ್ಟಿರೋ ಪ್ಯಾಲೇಸ್. ಇದು ಲೇಕ್ ವ್ಯೂ ಪ್ಯಾಲೇಸ್ ಆಗ ಅಲ್ಲೊಬ್ಬ ಹೇಳಿದ್ರು, ಇದು ಲೇಕ್ ವ್ಯೂ ಪ್ಯಾಲೇಸ್. ಸೊ ಅಲ್ಲಿ ನೋಡ್ಬೋದು ನೀವು, ಬೆಟ್ಟದ ಮೇಲೊಂದಿದೆ. ಏನೊಂದು ಗೊತ್ತಿಲ್ಲ, ಅಂದ್ರೆ ಹಿಂದಿನ ಕಾಲದಲ್ಲಿ ರಾಜರ ಆಡಳಿತ ಇತ್ತಲ್ಲ, ಅವಾಗ ಕಟ್ಟಿದಂತ ಕಟ್ಟಡಗಳಿವೆಲ್ಲ. ಇಲ್ಲಿಂದ ಅಲ್ಲಿಗೆ ಹೆಂಗ್ ಹೋಗೋದು?
ಅಲ್ಲಿ ಬೋಟ್ಗಳಿದೆ ನೋಡಲ್ಲಿ, ಅಲ್ಲಿ ಎಲ್ಲಿಂದ ಅಲ್ಲಿ ಬೋಟ್ಗಳು ಹೋಗ್ತಾ ಇದೆ. ಐ ಥಿಂಕ್ ಇಲ್ಲಿಂದ? ಅಲ್ಲಿಂದ ಬೋಟಿಂಗ್ ಇದೆ. ನಾವು ನೆಕ್ಸ್ಟ್ ಹೋಗೋಣ. ಲೈಫ್ ಜಾಕೆಟ್ ಕೊಡ್ತಾ ಇದಾರೆ, ತೊಂದರೆ ಲೈಫ್ ಇಲ್ಲ. ಜಾಕೆಟ್ ಕೊಡ್ತಾ ಇದಾರೆ. ಬಟ್ ನೋಡ್ಬೋದು ಸೈಕ್ ಆಗಿದೆ ವ್ಯೂ ಎಲ್ಲ. ಒಂದ್ಸರಿ ಬನ್ನಿ ಗುರು ಉದಯ್ಪುರ್ ಆಳ ಪ್ಯಾಲೇಸ್ಗೆ. ಇದೆ ಅನ್ಸುತ್ತೆ ಗುರು, ಇದು ಸಖತ್ ನೀರಿದೆ. ಈಗ ಬೇಡ, ಒಂದ್ ರೌಂಡ್ ಹೋಗಿ ಬಂದ್ಬಿಡೋಣ, ಆಮೇಲೆ ಜಂಪ್ ಮಾಡ್ತೀನಿ ಬಾ. ಬೇಡ. ಇದು ನೋಡಿ, ಇದು ಎಂಟ್ರಿ ಆಗ್ತಿದೀವಿ ನಾವು ಇಲ್ಲಿಂದ. ಸೊ ಪ್ಯಾಲೇಸ್ ಚೆನ್ನಾಗಿದೆ, ಬಟ್ ನನ್ನ outfit ಬೇಜಾರ್ ವಿಚಾರ ಏನಪ್ಪಾ ಅಂತಂದ್ರೆ ನೋಡಿ, ಔಟ್ಫಿಟ್ ನೋಡ್ಕೊಬಿಡಿ. ಬೇಜಾರ್ ಏನಂತಂದ್ರೆ ಒಬ್ರಿಗೆ 450 rupees ಇದೆ ಎಂಟ್ರಿ ಚಾರ್ಜಸ್. ಬೇಜಾರ ಏನಲ್ಲ, ಹೆಂಗಿದೆ ಮೇಂಟೆನೆನ್ಸ್ ಮಾಡಕ್ ದುಡ್ಡು ಬೇಡವಾ? ಸುಮ್ನಿರಪ್ಪ, 450 rupees. ಅಲ್ಲೊಂದು ದೋಸೆ ತಿಂದಲ್ಲ ಹೇಳಿದ್ನಲ್ಲ, ಅಲ್ಲಿ 150 ಒಂದು ದೋಸೆಗೆ 2 ದೋಸೆ ತಿಂದೆ. 300 ರೂಪಾಯಿ ಗುರು. ದೋಸೆ ಒಳ್ಳೆ ಪೇಪರ್ ಇದ್ದಂಗಿದೆ. ಲೆಕ್ಕ ಹಾಕೊಳ್ಳಿ. ಫಿಲ್ಟರ್ ಕಾಫಿ 60 ರೂಪಾಯಿ. ಫಿಲ್ಟರ್ ಕಾಫಿ ಇಲ್ಲ, ಅದು ಪೌಡರ್. ಅದು ಕಾಫಿ ಅಲ್ಲ, ಇನ್ಸ್ಟೆಂಟ್ ಕಾಫಿ ಕೊಟ್ಟು ದುಡ್ಡು ಕಿತ್ಕೊಂಡ. ಏನು ಮಾಡಕ್ಕಾಗಲ್ಲ. ಹೊರಗಡೆ ಬಂದಾಗ ಮಂಕ್ ಮಾಡ್ತಾರೆ, ಮಂಕ್ ಆಗ್ಬಿಟ್ಟು ನಾನು ಔಟ್ಫಿಟ್ ತಿನ್ಕೊಳ್ಬೇಕು. ತೋರಿಸ್ತೀನಿ. ತೋರಿಸಿ ಮೇಡಮ್. ಫ್ಲಾಂಟ್ ಮಾಡೋದು. ಚೆನ್ನಾಗಿ ಕಾಣ್ತಿದ್ದಾರೆ ಬಿಡಿ, ಚೆನ್ನಾಗಿ ಕಾಣ್ತಿದ್ದಾರೆ ಬಿಡಿ. ಥ್ಯಾಂಕ್ ಯು. ಈ ಪ್ಯಾಲೇಸ್ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ ನಡೀತಾ ಇದೆ ಮುಗಿತಾನೆ ಇಲ್ಲ. ಇಲ್ಲಿಂದ ಒಂದು ವ್ಯೂ ನೋಡ್ಕೊಳ್ರಿ ಬ್ರಪ್ಪ. ನೋಡಿ ಮೇಡಮ್, ಅಲ್ಲೇ ಸುಸ್ತಾಗ್ಬಿಟ್ರಾ? ಸುಸ್ತ ಟ್ರೈನ್ ಬಂತು ನೋಡಿ, ಈ ಟ್ರೈನ್ ಫೆಸಿಲಿಟಿ ಇದೆ ಇಲ್ಲಿ. ಮೇಲಿಂದ ಕರ್ಕೊಬಂದು ಎಲ್ಲ ಕೆಳಗಿಂದ ಕರ್ಕೊಬಂದು ಮೇಲಕ್ಕೆ ಬಿಡ್ತಾರೆ. ಒಬ್ರಿಗೆ 50 rupees ಅಂತೆ. ನಾವು ಕ್ಯಾಲರಿ ಬರ್ನ್ ಮಾಡೋಣ, ಚೆನ್ನಾಗಿ ತಿಂತಾ ಇದೀವಿ ಅಂತ ನಡ್ಕೊಂಡ್ ಬಂದ್ವಿ. ನೋಡಿ ಇದು, ಅದು ಹೆಣ್ಮಕ್ಳ ಪ್ರಕಾರ ಕ್ಯೂಟ್ ಆಗಿದೆ ಇದು. ಕ್ಯೂಟ್ ಆಗಿದೆ, ನಿಜ ನೋಡಿ ಇಲ್ಲಿ. ಕ್ಯೂಟ್ ಆಗಿದೆ. ನಾನು ಅನ್ಕೋತಾ ಇದ್ದೀನಿ ಅದೇ ಮೇನ್ ಎಂಟ್ರೆನ್ಸ್ ಅಂತ. ಮುಂದೆ ಹೋಗೋಣ. ಆ್ಯಂಡ್ ನಾವ್ಯಾರು ಗೈಡ್ಗಳು ತೊಗೊಂಡಿಲ್ಲ ಇಲ್ಲಿ. ನಾನು ಸ್ವಲ್ಪ ಗೂಗಲ್ ಓದ್ಕೊಂಡಿದ್ದೀನಿ ಇದ್ರ ಇತಿಹಾಸ. ಸೊ ಸ್ವಲ್ಪ ಅಷ್ಟೇ ಹೇಳ್ತೀನಿ ನಾನು. ಓಕೆ, ಏನಂತಾರೆ ಮೇಡಮ್? ಹೇಳ್ತೀನಿ ಬನ್ನಿ ನೆಕ್ಸ್ಟ್. ಸೊ ಈ ಪ್ಯಾಲೇಸ್ನ ಕಟ್ಟಿಸಿದಾರೆ ಗೊತ್ತಾ ಚಂದು? ಮಹಾರಾಣಾ ಉದಯ್ ಸಿಂಗ್ ಅಂತನವರು 400 years ಬ್ಯಾಕ್. ಓಕೆ, ಸೊ ಇದು ಕಟ್ಟ ಸ್ಟಾರ್ಟ್ ಮಾಡಿದ್ದು 1553 ಅಲ್ಲಿ. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ಕೆರೆ ಇತ್ತಲ್ಲ, ಲೇಕ್, ಆ ಲೇಕ್ ಹೆಸರು ಬಂದು ಪಿಚೋಲಾ ಅಂತ. ಪಿಚೋಲಾ ಲೇಕು. ದೆನ್ ಇದು ಕಂಪ್ಲೀಟ್ ರಾಜ್ಪೂತ್ ಆರ್ಕಿಟೆಕ್ಚರ್ ಇದೆ. ಉದಯ್ಪುರ್ ಸಿಟಿ ಸೆಂಟ್ರಲ್ ಇದೆ ಇದು. ಹೌದು, ಉದಯ್ಪುರ್ ಸಿಟಿ ಸೆಂಟ್ರಲ್ ಇದೆ, ಅದಕ್ಕೆ ಸಿಟಿ ಪ್ಯಾಲೇಸ್ ಅಂತಾರೆ. ಹೌದು, ಇದ್ರ ಓನರ್ ಬಂದು ದಿ ಮಹಾರಾಣಾ ಆಫ್ ಮೆವಾರ್ ಚಾರಿಟಬಲ್ ಫೌಂಡೇಶನ್. ಐ ಥಿಂಕ್ ಇದು ಗವರ್ಮೆಂಟ್ ಅಂಡರ್ಟೇಕನ್ ಅಲ್ಲ ಇದು. ಅದಕ್ಕೆ ಯಾರು ಪೊಲೀಸ್ ನೋಡ್ಲಿಲ್ಲ, ಬರೀ ಗಾರ್ಡ್ಸ್ ಗಳು ನೋಡಿದೆ ನೀನು. ಯಾರು ಪೊಲೀಸ್ ಸಿಗ್ಲಿಲ್ಲ ಇಲ್ಲಿ. ಅಂಡ್ HRH ಗ್ರೂಪ್ ಆಫ್ ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಬರ್ತಾ ಇದೆ. ಸೊ ಇದೆಲ್ಲ ನಾನು ಗೂಗಲ್ ನೋಡಿ ಹೇಳಿದಂತದ್ದು. ಸೊ ನೀವು ಒಂದ್ಸರಿ ಬನ್ನಿ. ರಾಜಸ್ಥಾನ್ ತುಂಬಾ ಅಂಟಸ್ ಲೆವನ್ ಅಂತ ಹೇಳ್ತಾರೆ, ನಿಜ. ಎಷ್ಟು ಚೆನ್ನಾಗಿದ್ದಾರೆ, ಕಣ್ಣಿಗೆ ಹಬ್ಬ ಗುರು ಇದು. ಜನ ಬಂದವ್ರೆ ಅಂದ್ರೆ ಅದ್ರೊಳಗೆ ಹೌದು, ತುಂಬಾ ಚೆನ್ನಾಗಿದೆ. ನೋಡಿ ಬಾಬಾ ಮುಂದೆ ಹೋಗಿ ಇನ್ನು ತೋರ್ಸೋಣ ಬಾ. ಏನ್ ಮೇಡಮ್ ಹೇಗಿದೆ? ನಂಗೆ ಎಲ್ಲಕ್ಕಿಂತ ಏನ್ ಇಷ್ಟ ಆಯ್ತು ಅಂದ್ರೆ ಎಲ್ಲಾ ಕಡೆ ಆನೆ ಬರ್ದಿದ್ದಾರೆ ಇಲ್ಲಿ. ಹೇಳಿ ಮಗು. ಸೊ ನೋಡಿ, ಪ್ಯಾಲೇಸ್ ಒಳಗಡೆ ಹೀಗಿದೆ. ಸೊ ನಾನು ಪರ್ಮಿಷನ್ ತಗೊಂಡೆ. ಆ್ಯಂಡ್ ಅದೇ ಪರ್ಮಿಷನ್ ಒಬ್ರು ಕೇಳಿದೆ ನನ್ನ ಗೈಡ್ನ, ವಿಡಿಯೋ ಶೂಟ್ ಮಾಡ್ಬೋದು ಅಂತಂದ್ರು. ಸೊ ಎಲ್ಲಾದ್ರೂ ಕೂಡ ಪರ್ಮಿಷನ್ ತಗೊಂಡು ಅವ್ರ ಪ್ರಾಪರ್ ಇನ್ಫಾರ್ಮೇಶನ್ ಇದ್ದಷ್ಟೇ ವಿಡಿಯೋ ಮಾಡಿ. ವಿಡಿಯೋ ಮಾಡೋದು ಬಿಡಲ್ಲ, ಬಟ್ ಇಲ್ಲಿ ಬಿಡ್ತಾ ಇದಾರೆ. ಗುಡ್ ಥಿಂಗ್. ಬನ್ನಿ ಮುಂದೆ ಹೋಗುವ. ನೋಡು, ಪ್ಲೀಸ್ ವಿಸಿಟ್ ದಿಸ್ ಸೈಡ್ ಫಸ್ಟ್. ಯಾವುದು ಎಲ್ಲ ಪ್ರತಿಮೆಗಳು ಹೆಂಗ್ ಮಾಡಿಟ್ಟಿದಾರೆ ನೋಡಿ, ಸೇಮ್ ಅವ್ರೆ. ಅವರೆಲ್ಲ ಯಾರ್ಯಾರು ನೋಡೋಣ ಬನ್ನಿ. ಮಹಾರಾಣಾ ಪ್ರತಾಪ್, ಮಹಾರಾಣಾ ಉದಯ್ ಸಿಂಗ್, ಈ ತರ ಎಲ್ಲ ರಾಜರು, ಆಳ್ವಿಕೆ ನಡೆಸಿದಂತಹ ರಾಜರು. ಮಹಾರಾಣಾ ಉದಯ್ ಸಿಂಗ್. ಹೌದೌದು, ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಕಂಪ್ಲೀಟ್ ಡೈನಸ್ಟಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇದರಲ್ಲಿ. ಮಹಾರಾಜ ಚತುರ್ ಸಿಂಗ್ ಜೀಸ್ ಲೈಫ್ ಅಂಡ್ ಅಚೀವ್ಮೆಂಟ್ಸ್. ಇಲ್ಲಿ ನೋಡಿ, ಪಾಸ್ ಮಾಡಿ ದಯವಿಟ್ಟು ಓದ್ಕೊಬಿಡಿ, ಓದ್ತಾ ನಿಂತ ಟೈಮ್ ಆಗ್ಬಿಡುತ್ತೆ. ಅವರು ಬಳಸ್ತಿದ್ದಂತಹ ವಸ್ತುಗಳು ಎಲ್ಲ ಇದೆ ಇಲ್ಲಿ. ಅವ್ರ ಸ್ಲಿಪ್ಪರ್ ಇದೆ, ಅವ್ರು ಕೂತಿದ್ದ ಚೇರ್ ಇದೆ, ಚೆನ್ನಾಗಿದೆ ನೋಡಿ. ಪ್ಯಾಲೇಸ್ ಒಳಗಡೆ ಈ ತರ ಇದೆ, ಚೆನ್ನಾಗಿದೆ ಚಂದು. ಕಂಪ್ಲೀಟ್ಲಿ ಮಾರ್ಬಲ್ ಪ್ಯಾಲೇಸ್. ನಮ್ಮ ಮೇಡಮ್ ಹೊಸ ಸನ್ ಗ್ಲಾಸ್ ಹೆಂಗಿದೆ, ಒಳಗಡೆ ಬಂದ್ರೆ ವೈಟ್ ಆಗುತ್ತೆ, ಹೊರಗಡೆ ಹೋದ್ರೆ ಬ್ಲ್ಯಾಕ್ ಆಗುತ್ತೆ. ನೋಡಿ, ನಮ್ಗೆ ಏನು ಇಲ್ಲ, ಏನಿರ್ತಾ ಇಲ್ಲ. ಬಟ್ ಬನ್ನಿ, ಇಲ್ಲಿ ನೆಕ್ಸ್ಟ್ ಮುಂದೆ ತೋರಿಸ್ತೀನಿ ಬನ್ನಿ. ಸಿಕ್ಕಾಗಿದೆ ಪ್ಯಾಲೇಸ್. ಇಲ್ಲಿ ನೋಡಿದ್ರು ಎಷ್ಟು ಚಿಕ್ಕದಾಗಿದೆ ದಾರಿಗಳು ಅಂತ. ಯಪ್ಪ, ಬೆಸ್ಟ್ ಪಾರ್ಟ್ ಆಫ್ ದಿ ಪ್ಯಾಲೇಸ್ ಇವಾಗ ತೋರಿಸ್ತೀನಿ ನೋಡಿ. ಪ್ಯಾಲೇಸ್ ಒಳಗಡೆಯಿಂದ ಉದಯ್ಪುರ್ ಹೇಗ್ ಕಾಣ್ತಿದೆ ನೋಡಿ. ಇಲ್ಲಿ ತೋರಿಸಿ, ಕೆಳಗಡೆ ಆನೆದು ಬ್ಯಾಟಲ್. ನಾವು ಅಲ್ಲಿಂದ ಬಂದಿದ್ದು ಕೆಳಗಡೆಯಿಂದ. ನೋಡಿ, ಇಲ್ಲಿ ಆನೆ ಬ್ಯಾಟಲ್ ಬೇರೆ ಕಡೆ. ಹೌದಾ? ಇಲ್ಲಿ ಎಲ್ಲ ಒಂದೇ ತರ ಇದೆ ಗುರು, ಅರ್ಥನೇ ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಇದು ಪೂರ್ತಿ ಸಿಟಿ ವ್ಯೂ ಕಾಣಿಸ್ತಾ ಇದೆ. ಹೌದು, ಸಕ್ಕದಾಗಿದೆ ಮಾತ್ರ. ಎಷ್ಟು ದೊಡ್ಡದಿದೆ ಉದಯ್ಪುರ್ ಗುರು ಅಲ್ವಾ? ಹೌದು, ಪ್ಯಾಲೇಸ್ ಒಳಗಡೆಯಿಂದ ಬಹುತ್ ಬಡಾ ಹೈ. ಇಲ್ಲಿ ನೋಡಿ, ಹಿಂದಿನ ಕಾಲದಲ್ಲಿ ಅಡಿಗೆಗೆ ಏನೇನು ಬಳಸ್ತಾ ಇದ್ರು, ಅದು ನಮ್ ಕಡೆ ರಾಗಿ ಕಲ್ಲಿನ ಬೀಸ ಕಲ್ಲು ಅಂತೀವಿ ಅಲ್ವಾ? ಇವ್ರ ಕಡೆ ಮತ್ತೆ ನೋಡಿ, ಖಾರ ಅರಿಯೋ ಕಲ್ಲು ಇಲ್ಲಿ. ಖಾರ ಅರಿಯೋ ಕಲ್ಲು. ಮತ್ತೆ ದೊಡ್ಡದಾಗಿರೋ ಪಾತ್ರೆ, ಚಿತ್ರಾನ್ನ ಕಲ್ಸಕ್ಕೆ ಯೂಸ್ ಮಾಡ್ತಾರೆ ಮನೆಯಲ್ಲಿ. ರೋಟಿ ಅಲ್ವಾ ತಿನ್ನೋದು, ಅದೆಲ್ಲ ಕಲ್ಸಕ್ಕೆ. ಇಲ್ಲಿ ಕಡಾಯ ಅಂತೀವಿ ನಾವು, ಅಲ್ಲಿದೆ ನೋಡಿ. ಅದೊಂದು
ಅಪ್ಪ ಅದಕ್ಕಿಂತ ಮಸ್ತ್ ಅಂದ್ರೆ ಇದು ಅಲ್ವಾ? ಇಲ್ಲಿರೋದು. ಇದು ನೋಡಿ, ಇದು ಟ್ರೆಡಿಷನಲ್ ಸೌದೆ ಒಲೆ ಅಂತೆ. ಇಲ್ಲಿ ನೋಡಿ, ಆ ಟ್ರೆಡಿಷನಲ್ ಇಂಡಿಯನ್ ಕಿಚನ್ ವಿತ್ ಯೂಸ್ ಆಫ್ ವುಡ್ ಫಾರ್ ಫ್ಯೂಲ್. ನೋಡಿ ಇಲ್ಲಿ, ಇದು ಒಲೆ. ಇಲ್ಲಿ ಬೆಂಕಿ ಹಾಕಿದ್ದು ಸೌದೆ ಹಾಕಿ ಅಡುಗೆ ಮಾಡಿದ್ರೆ ಇಲ್ಲಿಂದ ಹೊಗೆ ಹೋಗ್ತಿತ್ತು. ಇನ್ನು ಇದೆ ಇಲ್ಲಿ ನಿಂಬೆಹಣ್ಣು ಹಿಂಡ್ತಾರಲ್ಲ ಅದು, ಈಗ ಮಾಡ್ರನ್ ಆಗಿ ಮಾಡೋರೆ ಪಾತ್ರೆಗಳು. ನಾವ್ ಅನ್ಕೋತಾ ಇದ್ವಿ ಇವಾಗ ಕಂಡಿಟ್ಕೊಂಡಿರೋದು ಅಂತ. ಆಗಿನ ಕಾಲದಲ್ಲಿ ಇದೆಯಲ್ಲ ಇದು ನಿಂಬೆಹಣ್ಣು ಹಿಂಡೋದು. ಲಟ್ಟಣಿಗೆ ಎಲ್ಲಿ ಲಟ್ಟಣಿಗೆ ಇದೆ ಕೆಳಗಡೆ. ಲೆಫ್ಟಣಿಗೆ ಚಪಾತಿ ಒತ್ತೋದು ಅಂತ ಕಲಿತಾರೆ. ಏನೆಲ್ಲ ಮಾಡ್ಕೊಂಡಿದ್ರು ಆ ಕಾಲದಲ್ಲಿ ಗುರು ಅಲ್ವಾ? ಆದ್ರೂ ನಾವು ಒಳಗಡೆ ಬಂದು ಆಲ್ಮೋಸ್ಟ್ 2.5 hours ಆಯ್ತು, ಮುಗಿತಾನೆ ಇಲ್ಲ. ಓಡಾಡ್ತಾ ಇದೀವಿ. ಬಟ್ ನಮ್ಮ ಅದೃಷ್ಟಕ್ಕೆ ಸೂರ್ಯ ಜಾಸ್ತಿ ಇಲ್ಲ ಅಲ್ವಾ? ಬಿಸಿಲು ಕಡಿಮೆ ಇದೆ, ಚಿಲ್ಲಾಗಿದೆ. ಆಮೇಲೆ ಎಲ್ಲೋದ್ರು ಫ್ಯಾನ್ ಹಾಕ್ತಿದ್ದಾರೆ. ಸೈಕಾಗಿದೆ. ಬೆಡ್ರೂಮ್ ನೋಡಿ, ಯಾರ್ದು? ರಾಣಿದು ಬೆಡ್ರೂಮ್ ಇದು. ಹಂಗಂತೀರಾ? ನೋಡಿ ಏನ್ ಸೈಕ್ ಆಗಿದೆ. ಇನ್ನು ಹಂಗೆ ರಾಣಿ ಅಂತಃಪುರ ಅಂತ ಕರೀತಾರೆ ಇದನ್ನ. ನಾಟ್ ಬೆಡ್ರೂಮ್, ಅಂತಃಪುರ. ರಾಜ ಇಲ್ಲಿ ಕೂತವ್ರೆ. ರಾಜ ತಾತನ ಅಲ್ಲಿ ಕೂತ್ಕೊಂಡು ಸಿಟಿ ವ್ಯೂ ನೋಡೋದು. ಹಂಗಂತೀರಾ? ನಂಗೂ ಸೈಕ್ ನೋಡಿ. ಎಲ್ಲ ಒಂದೊಂದಕ್ಕೆ ಒಂದೊಂದು ಹೆಸರು. ಮಹಲ್ ಅಂತ ಹೆಸರು ಇದೆ. ಹೇಳಿ ಏನು? ನಮ್ಮ ಮನೇಲಿ ಕಟ್ಸ್ಕೊಡ್ತೀನಿ ನೋಡಿ. ಚಂದು, ನನ್ನ ಗೆಸ್ ಕರೆಕ್ಟ್ ಆಗಿದ್ರೆ ಇದು ಸ್ಟೀಮ್ ಫ್ಯಾನ್. ಇದು ಸ್ಟೀಮ್ ಅಲ್ಲಿ ಬರೋದಾ? ನೋಡಿ, ಈಗ ಹಿಂದಿನ ಕಾಲದಲ್ಲಿ ಹೋಗಿ ಬಂಡಿ ಸ್ಟೀಮ್ ಅಲ್ಲಿ ಓಡ್ತಿತ್ತಲ್ಲ ರೈಲು. ನೋಡಿ ಕೆಳಗಡೆ ಎಲ್ಲಿ ನೋಡಮ್ಮಲ್ಲಿ, ಕೆಳಗಡೆ ಲ್ಯಾಂಟಿನ್ ತರ ಎಣ್ಣೆ ಹಾಕ್ಬಿಟ್ಟು ಹಚ್ಚಿದ್ರೆ ಅದು ಸ್ಟೀಮ್ ಮೇಲೋಗಿ ಕಾದು ಸ್ಟೀಮ್ ಮೇಲೋಗಿ ಆ ಪ್ರೆಷರ್ಗೆ ಫ್ಯಾನ್ ತರುತ್ತಿತ್ತು. ನಾವ್ ಅನ್ಕೊಂತೀವಿ ಏನು ಹೊಸ ಟೆಕ್ನಾಲಜಿಗಳು ಅಂತ. ನೋಡು, 100,000 ವರ್ಷದಿಂದನೇ ರಾಣಿಗೆ ಶೆಕೆ ಆಗ್ಬಾರ್ದು ಅಂತ ಇಟ್ಟಿರೋಂಥ ಜಾಗ ಇದು ಅಲ್ವಾ? ಹೋಗಿ ಮಲ್ಕೊಬಿಡ್ತೀನಿ ನಾನೀಗ ಬಿಟ್ರೆ. ಅಂತಃಪುರ ಅಂತ ಕರೀತಾರೆ ಇದನ್ನ. ಇಷ್ಟು ತೋರಿಸ್ಬೋದು ಕಣಪ್ಪ, ನಾನು ಒಳಗಡೆ ಹೊಡಿತಾರೆ. ಇದು ನೋಡಿ, ದೇವರನ್ನ ತೊಟ್ಟಲಿಟ್ಟು ಪೂಜಿಸೋದು. ಅಲ್ಲಿ ನೋಡಿ, ಇನ್ನೂ ಒಳಗಡೆ ಏನೋ ಇದೆ. ಬಟ್ ಹೌದೌದು, ಒಳಗಡೆ ಸ್ಕ್ರೀನ್ ಒಳಗಡೆ ಏನೋ ರೂಮ್ ಬಾಗಿಲು ತರ ಕಾಣ್ತಿದೆ. ಐ ಥಿಂಕ್ ವಾಶ್ರೂಮ್ ಇರ್ಬೋದು. ಅಟ್ಯಾಚ್ ವಾಶ್ರೂಮ್ ಕಾನ್ಸೆಪ್ಟ್ ಅವಾಗ್ಲೇ ಇತ್ತು. ಅಲ್ಲಿ ಕೃಷ್ಣಂದು ನೋಡಿ, ಬಾಲಕೃಷ್ಣಂದು ಫೋಟೋ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ. ಅದ್ ನೋಡಿದ್ರೆ ಗೊತ್ತಾಗ್ತಾ ಇದೆ ತುಂಬಾ ಹಳೆ ಫೋಟೋ ಅದು ಅಂತ. ಹೌದು, ನಾನು ಚಿಕ್ಕ ವಯಸ್ಸಲ್ಲಿ ರಾಣಿ ಇದ್ದಾರೆ. ಹಂಗೆ ಇದ್ದೆ. ಕೃಷ್ಣನ್ ತರ ಇಲ್ವಾ ನಾನು? ಏನಂತೀರಾ? ಬುದ್ಧಿನೂ ಹಂಗೆ ನಿಮಗೆ ಬಿಡಿ, ಹೊಟ್ಟೆ ಉರಿ ನಿಮ್ಗೆ. ಬುದ್ಧಿನೂ ಹಂಗೆ ಐತೆ ಬಿಡಿ. ಹಂಗಂತೀರಾ? ಕಂಪ್ಲೀಟ್ 3.5 hours ನೋಡಿದೀವಿ ನಮ್ಮ ಪ್ಯಾಲೇಸ್ ನ. ಹೇಳ್ತೀನಿ ನಾನೀಗ. ಯಾಕೆ ಏನು ಕೊಡಿಸ್ತಾ ಇಲ್ಲ ನಮ್ಗೆ. ಇಲ್ಲಿಂದ ತುಂಬ್ಕೊಂಡು ಮತ್ತೆ ಜೈಪುರ್ಗೆ ಹೋಗ್ಬೇಕು. ಜೈಪುರ ಕೊಡಿಸ್ತೀನಿ ನಾನು. ಜೈಪುರ ಪ್ರಾಮಿಸ್. ಇದ್ರಲ್ಲಿ ಓ ಖಂಡಿತ ಪ್ರಾಮಿಸ್. ಸೊ ಪ್ಯಾಲೇಸ್ ನ ಬೇಬೆ ನೋಡ್ಕೊಂಬಂದ್ರೆ 3.5 hours ಆಯ್ತು. ಡೀಟೇಲ್ ಆಗಿ ನೋಡ್ತೀವಿ ಅಂದ್ರೆ ಒಂದು 6 hours ಬೇಕಾ? ಇಲ್ಲಿ ನೋಡ್ಬೋದು. ಈಗ ನೆಕ್ಸ್ಟ್ ಈ ಮಾರ್ಕೆಟ್ ಬಂದಿದೀವಿ. ಏನ್ ವೈಪ್ ಕೊಡ್ತಾ ಇದೆ ಅಂದ್ರೆ ಮಾರ್ಕೆಟ್. ಹೌದು ನೋಡಿ, ಇಲ್ಲಿ ಡಿಫ್ರೆಂಟ್ ಆಗಿದೆ ಮಾರ್ಕೆಟ್ ಇದು. बहुत अच्छा है मार्केट. ಹೌದು. मैंने एक ಫ್ರಿಡ್ಜ್ ಮ್ಯಾಗ್ನೆಟ್ लिया. ಆಮೇಲೆ ಅಷ್ಟೇ. ನಂಗೆ ಹಿಂದೆ ಬರುತ್ತೆ, ನಮ್ಮ ಮನೆಯವ್ರಿಗೆ ಬರಲ್ಲ. ಇಲ್ಲಿ ನೋಡಿ, ಇಲ್ಲಿ ಡಿಫ್ರೆಂಟ್ ಬಟ್ಟೆಗಳು, ಇಷ್ಟು ಆರ್ಟಿಫ್ಯಾಕ್ಟ್ಸ್. ಅದ್ ಬ್ಯಾಗು ಎಷ್ಟು ಚೆನ್ನಾಗಿ ಮಾಡೋರೆ. ಸಖತ್ತಾಗಿದೆ ಇವೆಲ್ಲ. ಬ್ಯಾಗು, ಆಮೇಲೆ ಸ್ಕರ್ಟ್, ಜುಮ್ಕಿ, ಆಮೇಲೆ ಜೂತಾ ಅಂತ ಮಾಡ್ತಾರೆ ಇಲ್ಲಿ. ಅದೆಲ್ಲ ಸಖತ್ತಾಗೈತಿ ಇಲ್ಲಿ. ಒಳ್ಳೆ ವೈಬ್ ಇದೆ ಮಾತ್ರ ಮಾರ್ಕೆಟ್ ಇದು. ಹೌದು, ಪೇಂಟಿಂಗ್ ಮಾಡ್ತಾರೆ ಅಂಕಲ್. ಪೇಂಟಿಂಗ್ ಎಲ್ಲ ಮಾಡ್ತಾರೆ. ಅಲ್ಲೇ ಕೊಡ್ತಾರೆ. ವಿಡಿಯೋ ಮಾಡೋ ಹೊಡಿತಾರೆ. ಬೇಡ, ಇಲ್ಲಿ ನೋಡಿ ಒಳ್ಳೆ ಹೋಟ್ಲ್ ಹುಡುಕ್ತಾ ಇದೀವಿ, ಸಿಗ್ತಾ ಇಲ್ಲ. ಏನಂತೀರಾ ಮೇಡಮ್? ಸೂಪರ್ ಆಗಿದೆ, ಏನಾದ್ರು ಕೊಡ್ಸಿ ಅಂತೀನಿ. ಹೇಗಿದೆ ಮೇಡಮ್? ಕಸರಿ ಸಖತ್ತಾಗಿದೆ ಅಂತೀರಾ? ನೀವು ಇಟ್ಕೊಬಿಟ್ಟು ನಾನು ಹೇಳೋದು ಕೇಳಿಸಿಲ್ಲ ಅಂತೀರಾ? ಏನಂದ್ರೆ ರೂಮ್ಗೆ ಇವಾಗ 2 ಕಿಲೋಮೀಟರ್ ಇದೆ ದೂರ, ಆಯ್ತಾ? ಸುಮ್ಮನೆ ಆಟೋಗೆ 200 ರೂಪಾಯಿ. ಅದ್ರ ಬದಲು ಅದೇ 200 ರೂಪಾಯಿ ತಿನ್ಕೊಂಡು ನೆಟ್ ನಡ್ಕೊಂಡು ರೂಮ್ ಹೋಗ್ಬೋಣ. ಈಗ ಸಿಕ್ಕಿದ್ರೆ ತಿನ್ಕೊಂಡು. ಏನಂತೀರಾ? ಪ್ರೋ ಮ್ಯಾಕ್ಸ್ ಅಂತೀನಿ. ಹಂಗಲ್ಲ, ಸಿಟಿ ನೋಡಿ, ಇಲ್ಲಿ ಸಿಟಿ ಎಷ್ಟು ಚೆನ್ನಾಗಿದೆ ನೋಡಿ. ಆಗ್ಲೇ ಮಾರ್ಕೆಟ್ ತೋರಿಸೋದಲ್ಲ ನೋಡಿ, ಸಿಟಿ ಎಷ್ಟು ಚೆನ್ನಾಗಿದೆ. ವೈಬ್ ಮಾಡ್ಬೇಕು. ಏನಂತ ಹೇಳಿ? ವೈಬ್ ಮಾಡ್ಬೇಕು. ಎಂತ ಲಸ್ಸಿ ನೋಡ್ತಾ ಇದ್ದೀನಿ ಹೆಂಗಿದೆ ಅಂತ. ಚೆನ್ನಾಗಿಲ್ವಾ? ಏನೋ ಹಾಕಿದ್ರೆ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಇಲ್ಲಿ ಗೊತ್ತಾ, ಏನೋ ಒಂದು ಇಂಗ್ರೀಡಿಯೆಂಟ್ ಹಾಕಿದಾರೆ, ಆಯ್ತಾ? ಏನಂತ ಗೊತ್ತಾಯ್ತಾ ಇಲ್ಲ. ನಮ್ಮೂರ್ ಕಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ ಪ್ರಸಾದ ಕೊಡ್ತಾರಲ್ಲ, ಅದಕ್ಕೆ ಒಂದು ಹಾಕ್ತಾರೆ. ಏನು ಗೊತ್ತಾಯ್ತು, ಬಟ್ ಚೆನ್ನಾಗಿದೆ. ಸಖತ್ ಬಿಸಿ ರೋಡ್ ಇದು. ಹೌದು, ಇಲ್ಲಿ ಕೆನೆ ನೋಡಿ. ಇಲ್ಲಿ ವೆಲ್ಕಮ್ ಟು ರಾಜಸ್ಥಾನ್. ನೋಡಿ, ಮೈಸೂರಿಂದ ಇಲ್ಲಿದ್ದಾಗ ಇವರೇ ಕರ್ಸ್ಕೊಂಡಿರೋದು ನಮ್ನ. ಗುರುವಾರ ಬೆಳಿಗ್ಗೆ 10 ಗಂಟೆ ಹೊರಟವ್ರು. ಇನ್ನು ಟ್ರಾವೆಲ್ ಮಾಡ್ತಾನೆ ಇದೀವಿ. ನೆಕ್ಸ್ಟ್ ಇವ್ರ ಮನೆ ತಲುಪ್ತೀವಿ. ಹಲೋ ಸರ್. ನಮ್ಮ ಮಾಮ
मनु मेरा वाइफ हिंदी में क्या बोलता भैया? पत्नी 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 मेरा धर्म पत्नी. आपका नाम भैया? अक्षय सिंह. सुपर. जलम सिंह, अक्षय सिंह. ಏನ್ ಜನ ಮಾಮ ಅಂತೀರ ಇಷ್ಟೊಂದು ಹೆಂಗಾಗವ್ರೆ आप बहुत यंग है भैया. यंग यंग यंग. बहुत छोटा लगता है ಸೊ ಬನ್ನಿ, ನಮಗೋಸ್ಕರ ಕಾರ್ ಬಂದಿದೆ. ಇಲ್ಲಿಂದ ಜಾಲೂರಿಂದ ಸಫಾಡ ಹೋಗೋಣ. सफाड़ा चलेंगे हम ಈ ರಾಜಸ್ಥಾನಲ್ಲಿ ಬಂದಂತ ಮೊದಲನೇ ದಿನನೇ ನಮ್ಮ ಎಕ್ಸ್ಪೀರಿಯನ್ಸ್ ಹಿಂಗಿದೆ. ಕಾರ್ ಬಂದಿಲ್ಲಿ ಮರಳ ಸಿಕ್ಕಾಕೊಂಡ್ಬಿಟ್ಟಿದೆ. ಮಳೆಗಾಲದ ನದಿ ಹರಿಯುತ್ತಂತೆ ಇಲ್ಲಿ. ಜಲಂ ಸಿಂಗ್ ಕ್ಯಾ ಬೈ. ಸೊ ನೋಡಿ, ಕಾರ್ ಏರೆಲ್ಲ ಕಮ್ಮಿ ಮಾಡ್ಬಿಟ್ಟು ಸಾಹಸ ಮಾಡ್ತಾ ಇದಾರೆ. ಲಿಟ್ರಲಿ ಸಾಹಸ ಮಾಡ್ತಾ ಇದಾರೆ. ಯಾಕ ಮುಂದಕ್ಕೆ ಹೋಯ್ತಾ ಇಲ್ಲ ನೋಡಿ. ಇಲ್ಲಿ ನಾವ್ ಹಿಂಗೆ ಬಂದಾಗ್ಲೇ ಹಿಂಗ ಆಗ್ಬೇಕಾ? ಚಳಿ ನಡುಗ್ತಾ ಇದೀವಿ. ಟೈಮ್ 11 ಗಂಟೆ ಆಯ್ತು. ಟೈರು ಇಲ್ಲಿ ಸುತ್ತಾಡ್ತಿದೆ. ಏನ್ ಮಾಡವ ಹಿಂಗ ಆದ್ರೆ ಜಲ್ಲು. ಇವಾಗ ಅಂತೂ ಇಂತೂ ಇವ್ರ ಊರು ತಲುಪಿದೀವಿ. ಅಲ್ಲಿ ಲೈಟ್ ಎಲ್ಲ ಉರಿತಾ ಇದೆ. ಅಲ್ಲಿ ಇವ್ರ ಊರು ಇದು. ಇಲ್ಲಿ ನೋಡುವ, ನೆಕ್ಸ್ಟ್ ಟ್ರ್ಯಾಕ್ಟರ್ ಬರುತ್ತಂತೆ. ಟ್ರ್ಯಾಕ್ಟರ್ ಎಳ್ಸೋದ ಪ್ರಯತ್ನ ಮಾಡ್ತಾರೆ ಈಗ. ನೋಡಿ ಇಲ್ಲಿ ಗಾಡಿ ನೆಲಕ್ಕೆ ಕೂತ್ಬಿಡ್ತು. ಅಕ್ಷಯ್ ಸಿಂಗ್ ಬೈ ನೆಲಕ್ಕೆ ಕೂತ್ಬಿಟ್ಟಿದೆ. ಜಲ್ಲು ಚಳಿ ಇದೆ ಜಲ್ಲು. ನಡುಗುತ್ತಾ ಇದೆ. ನಮ್ಮ ಚಂದನ್ ಅವ್ರು ಏನ್ ಮಾಡ್ತಾ ಇದಾರೆ ಒಳಗಡೆ? ಚಂದನ್ ಅವ್ರೇ, ಚಳಿಗೆ ಮೇಡಮ್ ಒಳಗಡೆ ಕೂರ್ಸ್ಬಿಟ್ಟಿದೀವಿ. ಧೂಳು ಕಾಣಿಸ್ತಾನಿಲ್ಲ ಗುರು. ಏನ್ ಮೇಡಮ್, ಹೆಂಗಿದೆ ಎಕ್ಸ್ಪೀರಿಯನ್ಸ್? ಅಡ್ವೆಂಚರಸ್ ರೈಡ್ ಡ್ರೈವ್. ಇದು ಅಡ್ವೆಂಚರಸ್ ಡ್ರೈವ್ ಆಗೋಯ್ತು. ಸಿಕ್ಕಾಪಟ್ಟೆ ಚಳಿ ಇದೆ. ನಾವು ಚಳಿಲ್ಲ ಅಂತ ಕೊಬ್ಬಾಡ್ತಿದ್ವಿ. ಇಲ್ಲಿ ಬಂದ್ಮೇಲೆ ಚಳಿ. ಈಗ ಅಣ್ಣ ಟ್ರ್ಯಾಕ್ಟರ್ ಕರೆಸ್ತಾವ್ರೆ. ಬನ್ನಿ ತೋರಿಸ್ತೀನಿ ನೆಕ್ಸ್ಟ್ ಏನೇನಾಗತ್ತೆ ಅಂತ. ನೋಡಿ, ಅಣ್ಣ ಇಲ್ಲಿ ಏನೋ ಸಾಹಸ ಮಾಡ್ತಾ ಇದಾರೆ ನೋಡಿ ಇಲ್ಲಿ. ಅಂಡ್ ಈ ಅಣ್ಣ ಬಂದು ವಿಜಯವಾಡದಲ್ಲಿರೋದು, ಆಂಧ್ರದಲ್ಲಿರೋದು. ಕನ್ನಡ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೋತಾರೆ. ತೆಲುಗು ಚೆನ್ನಾಗ್ ಬರುತ್ತೆ. ಜಲ್ಲು ಹೇಳಿದ್ರಾ ಟ್ರ್ಯಾಕ್ಟರ್ ತರಕ್ಕೆ? ಒಂದ್ ಗುದ್ಲಿನೂ ಇಲ್ಲ ನಮ್ಮಲ್ಲಿ. ಏನು ಮಾಡಕ್ಕಾಗಲ್ಲ ನೋಡಿ. ಎಲ್ಲ ಅಂತಿರಲ್ಲ ನಮ್ಮೂರೇ ಚೆನ್ನಾಗಿಲ್ಲ ಅಂತ. ಎಷ್ಟು ಕಷ್ಟಪಡ್ಬೇಕು ನೋಡಿ ಬಂದ್ಬಿಟ್ಟಿಲ್ಲಿ ನಾವು. ನೋಡಿ ಇಲ್ಲಿ ಅಣ್ಣ ಫೈನಲಿ ಕಮಾನ್ ಭಯ್ಯ. ಕಷ್ಟಪಟ್ಟು ದೂಕುದ್ವಿ, ಮತ್ತೆಲ್ಲ ಸಿಗಾಕೊಂಡ್ಬಿಟ್ಟೈತೆ. ಬನ್ನಿ ಓಡೋದು, ದೂಕಣ ಜನ, ದೂಕಣ. ಮತ್ತೆ ಬನ್ನಿ, ಮತ್ತೆ ಸಿಗಾಕಂತ ತೊಳೆದೋ ಮತ್ತೆ ಸಿಗಾಕಂತು. ಆಗತ್ತೆ ಜಲ್ಲು. ಇಷ್ಟೇ ಮಾಡಿದೀವಂತೆ. ಬನ್ನಿ ಚಚ್ಬಿಡೋ ಭಯ್ಯ. ಸ್ಟೇಟ್ ಆಗತ್ತೆ. ವಿ ಕ್ಯಾನ್ ಕಮಾನ್. ನೋಡಿ ಏನೋ ಮಾಡಕ್ ಹೋಯ್ತವ್ರೆ. ತಳ್ಳಿ ಸುಸ್ತಾಗೋಯ್ತು ಗುರು. ಏನ್ ಮಾಡಕ್ ಹೊರಟೋರೋ ಗೊತ್ತಿಲ್ಲ. ಬಂದ್ ಸಿಗಾಕಂತು. ತಾಳ್ಮೆ ತಗೊಳ್ಳಿ ಬೈ, ಸಾಧನೆ ಮಾಡಿ ತಂದಿದೀವಿ. ಅಕ್ಷಯ್ ಬೈ ಕಿ ಜೈ. ಇದು ನೋಡಿ ಜಲಂ ಸಿಂಗ್ ಅವರ ಮನೆ. ನಮ್ಮ ಮೇಡಮ್ ಮೈ ಮುರಿತಾ ಇದಾರೆ. ಕಷ್ಟಪಟ್ಟು ತೊಳೆದವ್ರು ನಾವು, ಮೈ ಮುರಿಯೋದವ್ರು. ಸೊ ನೋಡಿ ಫೈನಲಿ ಮನೆ ತಂದು ಗಾಡಿ ಹಾಕೊಂಡಿದ್ದಾರೆ. ಅಂಡ್ ಇಲ್ಲಿ ಮದುವೆಗೆ ಪೆಂಡಲ್ ಎಲ್ಲ ಆಗ್ತಾ ಇದ್ದಾರೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಇನ್ನು ತುಂಬಾ ವಿಡಿಯೋಸ್ ಬರುತ್ತೆ ರಾಜಸ್ಥಾನ್ ಸೀರೀಸ್ತು. ಇದೇ ತರ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಗುಡ್ ನೈಟ್.